ನಮಸ್ಕಾರ. ಸಾಂದೀಪನಿಯವರ ಈ ಗುರುಕುಲದಲ್ಲಿ ಕೃಷ್ಣ ಮತ್ತು ಬಲರಾಮರ ವಿದ್ಯಾಭ್ಯಾಸ ನಡೀತಾ ಇರ್ತೈತಿ. ವಿದ್ಯಾಭ್ಯಾಸ ಅನೇಕ ವರ್ಷಗಳವರೆಗೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ವಿದ್ಯಾಭ್ಯಾಸದ ಕೊನೆಯ ಘಟ್ಟ ದೇಶ ಪರ್ಯಟನೆ. ಸಾಂದೀಪನಿ ಮಹರ್ಷಿಗಳು ಏನು ಮಾಡ್ತಾರಂದ್ರೆ ಈ ಎಲ್ಲ ಶಿಷ್ಯರನ್ನು ದೇಶ ಪರ್ಯಟನೆಗೆ ಕರೆದುಕೊಂಡು ಹೋಗ್ತಾರೆ. ಅನೇಕ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಾ ಅವರೇ ಏನಂತಂದ್ರೆ ಸೌರಾಷ್ಟ್ರದ ಈ ಪ್ರಭಾಸ ತೀರ್ಥಕ್ಕೆ ಬರ್ತಾರೆ. ಪ್ರಭಾಸ ತೀರ್ಥ ಅಲ್ಲಿ ಬಂದ ಕೂಡ ಏನಾಗ್ತೈತಿ ಅಂದರೆ ಸಾಂದೀಪನಿ ಮಹರ್ಷಿಗಳು ಇದ್ದಕ್ಕಿದ್ದಂತೆ ಅವ್ರಿಗೆ ಒಂಥರ ದುಃಖದಿಂದ ಕೂಡಿದವರಾಗ್ತಾರೆ. ಅವರು ಯಾಕೋ ಮನಸ್ಸಿಗೆ ಅವ್ರಿಗೆ ಒಟ್ಟು ಒಂದು ಸ್ವಲ್ಪ ಸಂತೋಷ ಅನ್ನೋದೇ ಇರೋದಿಲ್ಲ. ಭಾಳ ದುಃಖಿತರಾಗಿರ್ತಾರೆ ಅವರು. ಕೃಷ್ಣಗೆ ಆಶ್ಚರ್ಯಕ್ಕೈತಿ, ಎಷ್ಟೊಂದು ಚಟುವಟಿಕೆಯಿಂದ ನಮ್ಮ ಜೊತೆ ಇದ್ದಂಥ ಈ ಗುರುಗಳು ಈಗ ಯಾಕೆ ಇಷ್ಟೊಂದು ದುಃಖವನ್ನು ಆವರಿಸೈತಿ ಇವ್ರಿಗೆ ಅಂತಂದು ಹೇಳಿ ಅವ್ರನ್ನ ಕೇಳ್ತಾನೆ. ಇಲ್ಲಿ ಬಂದ ಕೂಡಲೇ ಯಾಕೆ ಇಷ್ಟೊಂದು ನೀವು ದುಃಖಿತರಾದ್ರಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಹಿಂದಿನ ಸಲ ಅವರು ಇಲ್ಲಿ ಬಂದಾಗ ಪ್ರಭಾಸ ತೀರ್ಥಕ್ಕೆ ಬಂದಾಗ ಅವರು ಒಬ್ಬನೇ ಒಬ್ಬ ಮಗ ಪುನರ್ದತ್ತ ಅಂಥೇಳಿ ಅವನು ಆ ಪ್ರಭಾಸ ತೀರ್ಥಕ್ಕೆ ಏನಂತಂದ್ರೆ ಈ ಕಡಲ್ಗಳ್ಳರು ಬರ್ತಿರ್ತಾರೆ. ಪಂಚಜನ ಅನ್ನುವಂಥ ಒಬ್ಬ ಕಡಲ್ಗಳ್ಳ ಮತ್ತು ಅವನ ಸಂಗಡಿಗರು ದೊಡ್ಡ ಹಡಗಿನೊಳಗೆ ಬಂದು ಅವ್ರೇನು ಮಾಡ್ತಿರ್ತಾರಂತಂದ್ರೆ ಆ ಸಮುದ್ರ ತೀರದ ಪಟ್ಟಣದೊಳಗೆ ನುಗ್ಗಿ ಲೂಟಿ ಮಾಡ್ತಿರ್ತಾರೆ. ಲೂಟಿ ಮಾಡೋದು ಅಷ್ಟೇ ಅಲ್ಲ, ಯುವಕರನ್ನು ಏನಂತಂದ್ರೆ ಅವ್ರು ಅಪಹರಣ ಮಾಡಿಕೊಂಡು ಬೇರೆ ಕಡೆ ಅವರು ಮಾರಾಟ ಮಾಡ್ತಿರ್ತಾರೆ. ಅಂಥ ಕಳ್ಳ ಏನಂತಂದ್ರೆ ಈ ಪ್ರಭಾಸ ಈ ಪುನರ್ದತ್ತನನ್ನು ಕೂಡ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಎಷ್ಟು ಹುಡುಕಿದ್ರೂ ಅವರ ಮಗನ ಪತ್ತೇನ ಆಗಿರೋದಿಲ್ಲ. ಹೀಗಾಗಿ ಅವ್ರು ಭಾಳ ದುಃಖಿತರಾಗಿರ್ತಾರೆ. ಈ ಸಂಗತಿಯನ್ನು ಕೃಷ್ಣ ತಿಳ್ಕೊಂಡ್ಮೇಲೆ ಅವೇನು ಮಾಡ್ತಾನ, ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರೊಡನೆ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಅವ್ರೇನು ಹೇಳ್ತಾರ, ಆಗಾಗ ಅವ ಬರ್ತಿರ್ತಾನ, ಈ ರೀತಿ ಮಾಡ್ತಾನ, ಈಗೂ ಬರಾವದಾನ, ಭಾಳ ದಿನ ಆಯ್ತು, ಈಗೂ ಬರುವಂಥ ಸುದ್ದಿ ಐತಿ ಅಂತಂದ ಕೂಡಲೇ ಕೃಷ್ಣ ಏನು ಮಾಡ್ತಾನೆ, ತಾನು ಮತ್ತು ತನ್ನ ಕೆಲವೊಂದು ಸಂಗಡಿಗರನ್ನು ಒಟ್ಟು ಮಾಡಿ ಸ್ವಲ್ಪ ಶಸ್ತ್ರಾಸ್ತ್ರಗಳನ್ನು ತಮ್ಮ ಕಡೆ ಎಲ್ಲ ಇಟ್ಕೊಳ್ತಾರೆ. ಆಮೇಲೆ ಆ ಪಂಚಜನನ ಕಡಲ್ಗಳ ಅವನು ಏನಂತ ಹಡಗುಗಳು ಬರ್ತಾವು. ಅವ್ರು ಏನಂತಾರೆ, ಇವು ಕೃಷ್ಣ ಮತ್ತು ಅವನ ಸಂಗಡಿಗರು ಈ ವ್ಯಾಪಾರ ಮಾಡುವಂಥ ಉದ್ದೇಶ ಅಂದ್ರೆ ವ್ಯಾಪಾರಿಕರಂತೆ ವೇಷವನ್ನು ಧರಿಸಿ ಅವರೆಲ್ಲ ತಿರುಗಾಡಕ್ಕೆ ಶುರು ಮಾಡ್ತಾರೆ. ತಿರುಗಾಡ್ಬೇಕಾರೆ ಅವ್ರ ಈ ಪಂಚಜನನ ಸಂಗಡಿಗರೊಂದಿಗೆ ಸ್ನೇಹವನ್ನು ಮಾಡ್ತಾನೆ ಕೃಷ್ಣ. ಸ್ನೇಹವನ್ನು ಮಾಡಿ ಏನು ಹೇಳ್ತಾನೆ, ನಮಗೂ ಏನಾದರೂ ಒಂದು ಉದ್ಯೋಗವನ್ನು ಕೊಡಿಸು, ನಿಮ್ಮ ನಾಯಕನಿಗೆ ಹೇಳಿ ಅಂತ ಹೇಳ್ತಾನೆ. ಅವಾಗ ಅವ ಏನಂತಂದ್ರೆ ಅವ್ರ ಸಂಗಡಿಗರು ಇವನು ಮತ್ತು ಇವನ ಸಂಗಡಿಗರು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಇವ್ರಿಗೂ ಎಲ್ಲ ಏನಾದರೂ ಒಂದು ಉದ್ಯೋಗ ಬೇಕಾಗೈತಿ ಅಂತೇಳಿ. ಅವಾಗ ಆ ಕಡಲ್ಗಳನ್ನ ನೋಡ್ತಾನೆ, ಅವ್ರನ್ನ ದಷ್ಟಪುಷ್ಟವಾಗಿರ್ತಾರೆ, ಇವ್ರನ್ನ ಮಾರಿದ್ರೆ ನಮ್ಗೆ ಬೇಕಾದಷ್ಟು ನಮ್ಗೆ ಹಣ ಸಂಪಾದನೆ ಆಗ್ಬೋದು ಅಂತಂದು ಹೇಳಿ ಅವ ಅಗದಿ ಖುಷಿಲಿಂದ ಅವರನ್ನು ಏನಂತ ತನ್ನ ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ನಡುವ ಏನಂತಂದ್ರೆ ಆ ಹಡಗಿನೊಳಗೆ ಈ ಕೃಷ್ಣ ಹೇಳ್ತಾನೆ, ನೀ ಮಾಡುವಂಥ ತಪ್ಪು, ಎಷ್ಟೋ ಯುವಕರನ್ನು ಬಂಧಿಸಿಟ್ಟಿರ್ತಾರೆ ಆ ಕಡಲ್ಗಳ ಆ ಹಡಗಿನಲ್ಲಿ, ಇದು ನೀ ತಪ್ಪ ಕೆಲಸವನ್ನು ಮಾಡ್ತಿದ್ದಿ, ಇದರಿಂದ ನಿಮ್ಮ ಪಾಪ ಸುತ್ತಿಕೊಳ್ತೈತಿ, ಹಿಂಗೆ ಮಾಡಬಾರ್ದು ಅಂತಂದು ಹೇಳಿ ಬುದ್ಧಿ ಹೇಳಾಕೋದು ಕೂಡ ಆ ಕಡಲ್ಗಳ ಇವನ ಮೇಲಿನ ದಾಳಿ ಮಾಡಕ್ಕೆ ನೋಡ್ತಾನೆ. ಆವಾಗ ಕೃಷ್ಣ ಅವನ ಸಂಗಡಿಗರು ಎಲ್ಲರೂ ಅವ್ರ ಮೇಲೆ ದಾಳಿ ಮಾಡಿ ಆ ನಾಯಕನನ್ನು ಕೊಂದು ಹಾಕ್ತಾರೆ. ಮತ್ತು ಎಷ್ಟೋ ಜನ ಅವ್ರ ಸಂಗಡಿಗರು ಸಾಯ್ತಾರೆ. ಆದರೆ ಕೃಷ್ಣನಿಗೆ ಆ ಪಂಚಜನನ ಕಡೆ ಒಂದು ಅದ್ಭುತವಾದಂಥ ಶಂಖ ಇರ್ತೈತಿ. ಪಾಂಚಜನ್ಯ ಶಂಖ ಅಂತಿರ್ತಾರೆ ಅದಕ್ಕೆ. ಆ ಪಾಂಚಜನ್ಯವನ್ನು ಊದಿದ್ರೆ ಆಕಾಶವನ್ನು ಸಹ ಭೇದಿಸುವಂತಷ್ಟು ಸಪ್ಪಳ ಕೇಳಿಸಿರ್ತೈತಿ. ವೈರಿಯ ಎದೆಯಲ್ಲಿ ನಡುಕ ಉಂಟಾಗ್ತಾ ಇರ್ತೈತಿ. ಅಷ್ಟೊಂದು ಏನಂತಂದ್ರೆ ಜೋರಾಗಿರ್ತೈತಿ ಅದರ ಧ್ವನಿ. ಆ ಪಾಂಚಜನ್ಯ ಶಂಖವನ್ನು ತಗೋತಾನ. ಆದ್ರೆ ಹಡಗಿನೊಳಗೆ ಪುನರ್ದತ್ತ ಎಲ್ಲೂ ಕಾಣಿಸೋದನ್ನ ಇಲ್ಲ. ಆ ಸಂಗಡಿಗರನ್ನು ಕೇಳ್ತಾನೆ, ನಮ್ಮ ಗುರುಗಳ ಮಗ ಪುನರ್ದತ್ತ ಅವನು ಎಲ್ಲಿದಾನ, ನಿಮ್ಗೆ ಗುರ್ತೈತನ, ಅವ್ನಿಗೆ ಎಲ್ಲಿ ಮಾರಾಟ ಮಾಡಿರಿ ಅಂತೇಳಿ. ಅವಾಗ ಅವ್ರು ಏನು ಮಾಡ್ತಾರಂತಂದ್ರೆ, ಇಲ್ಲ, ಸಮುದ್ರದ ನಟ ನಡುವ ಒಂದು ಪಟಾಲ ಅನ್ನುವಂತಹ ದ್ವೀಪ ಐತಿ, ಅಲ್ಲಿ ನಾಗಕನ್ಯೆಯರು ಇರ್ತಾರ.
ಅಲ್ಲಿ ಏನಂತಂದ್ರೆ ಈ ಪ್ರಭಾಸ ತೀರ್ಥನನ್ನ ಪುನರ್ದತ್ತನನ್ನ ಅಲ್ಲಿ ಅವ್ರಿಗೆ ಈ ನಾಯಕ ಮಾರಾಟ ಮಾಡ್ಯಾನ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ಅಂತಂದ್ರೆ ಕೃಷ್ಣ ತನ್ನ ಕೆಲವು ಸಂಗಡಿಯರನ್ನ ಕರ್ಕೊಂಡು ಹೋಗಿ ಆ ನಾಗಲೋಕಕ್ಕೆ ಹೋಗ್ತಾನೆ. ನಾಗಲೋಕದೊಳಗೆ ಅಂತಂದ್ರೆ ಏನಂತಂದ್ರೆ ಎಲ್ಲ ನಾಗಕನ್ಯರ್ದನ ದರ್ಬಾರ. ಅಲ್ಲಿ ಅನೇಕ ಗಂಡಸರು ಇರ್ತಾರ, ಆದ್ರೆ ಅವ್ರಿಗೆ ಯಾವ ಅಧಿಕಾರನೂ ಇರುವುದಿಲ್ಲ. ಅವರೆಲ್ಲ ಸೇವಕರಂತೆ ಅಲ್ಲಿ ಕೆಲಸವನ್ನು ಮಾಡಬೇಕು. ಕೃಷ್ಣ ಏನು ಮಾಡ್ತಾನ ಅಂತಂದ್ರೆ ಆ ಹಡಗಿನಿಂದ ಎಷ್ಟೋ ಉಡುಗೊರೆಗಳನ್ನು ತಗೊಂಡು ಹೋಗಿ ಆ ನಾಯಕಿಗೆ ಕೊಡ್ತಾನೆ. ಆಕೆ ಭಾಳ ಖುಷಿ ಆಗ್ತೈತಿ. ಖುಷಿ ಆದ ಕೂಡ ಅವ ಹೇಳ್ತಾನೆ, ನಾನು ಹಿಂಗೆ ಸಾಂದೀಪನಿಯವರ ಮಹರ್ಷಿಗಳ ಶಿಷ್ಯ ಅದೀನಿ ಕೃಷ್ಣ ಅಂತ ಹೇಳಿದ ಕೂಡಲೇನ ಅವಳ ಹತ್ತಿರ ಇದ್ದಂಥ ಪುನರ್ದತ್ತ ಅವನಿಗೆ ಗುರ್ತಾಗ್ತೈತಿ. ಅವನನ್ನು ಹೆಂಗೆ ಬಿಡಿಸ್ಕೊಂಡು ಬರ್ತಾನೆ ಅನ್ನೋ ಕಥೆಯನ್ನು ನಾನು ನಾಳೆ ನಿಮಗೆ ಹೇಳ್ತೇನೆ.